ಇದರಲ್ಲಿ ನಿಮಗೆ ಫ್ರಮ್ ಫೌಂಡೇಶನಿಂದ ಅಪ್ ಟು RCC ತನಕ ನಾವು ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಇದು ಕನ್ಸ್ಟ್ರಕ್ಷನ್ ಪಾರ್ಟಲ್ಲಿ 3ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಫಸ್ಟ್ನೇ ವಿಡಿಯೋಲ್ಲಿ ನಿಮಗೆ ಪ್ಲ್ಯಾನ್ ತೋರಿಸಿದ್ವಿ 30x40 ಸೌತ್ ಫೇಸ್ ಹೌಸಿಂದು. ಆಮೇಲೆ ನಿಮಗೆ ಅರ್ತ್ ವರ್ಕಿಂದ ಫೌಂಡೇಶನ್ ತನಕ ಒಂದು ವಿಡಿಯೋ ಮಾಡಿದ್ವಿ ಕಂಪ್ಲೀಟಾಗಿ. ಈಗ ಥರ್ಡ್ ವಿಡಿಯೋ ಮಾಡ್ತಾ ಇದ್ದೀವಿ, 3ನೇ ವಿಡಿಯೋ. ಇದರಲ್ಲಿ ನಿಮಗೆ ಫ್ರಮ್ ಫೌಂಡೇಶನಿಂದ ಅಪ್ ಟು RCC ತನಕ ನಾವು ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಬ್ರಿಕ್ ವರ್ಕು, ಸಿಲ್ ಕಾಂಕ್ರೀಟು, ವಿಂಡೋಸ್ ಮಾರ್ಕಿಂಗು, ಆಮೇಲೆ ಲಿಂಟೆಲ್ಲು, ಶೆಲ್ಫು, ಅಟ್ಟ, RCC, ಆಮೇಲೆ RCCಗೆ ಯಾವ ಥರ ಮಿಕ್ಸಿಂಗ್ ಇರಬೇಕು, ಏನೇನು ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಸೊ ಬನ್ನಿ ಈಗ ವಿಡಿಯೋ ನೋಡೋಣ. ಇಟ್ಟಿಗೆ ಬಂದಾಗ ಮೊದಲು ನೀವು ಯಾವಾಗಲೂ ಐತಲ್ಲ ಇಟ್ಟಿಗೆಯನ್ನು ನೀರು ಬಿಡಬೇಕು. ಯಾಕಂದರೆ ಡಸ್ಟು ಏನೇನು ಇರುತ್ತೆ ಎಲ್ಲ ಐತಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಸಿಮೆಂಟನ್ನು ನೀರನ್ನು ಅದು ಎಳ್ಕೊಳ್ಳಲ್ಲ. ಸೊ ಅದಾದಮೇಲೆ ನಾವು ಫಸ್ಟ್ ಕೋರ್ಸು ಬ್ರಿಕ್ ವರ್ಕ್ ಮಾಡಬೇಕು. ಸೈಟಲ್ಲಿ ಎಲ್ಲೆಲ್ಲಿ ಡೋರ್ ಬರುತ್ತೆ, ಏನೇನು ಪ್ಯಾಸೇಜ್ ಬಿಡಬೇಕು, ಎಷ್ಟೆಷ್ಟು ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಆಮೇಲೆ ಬ್ರಿಕ್ ವರ್ಕು ನಾವು ಏನು ಫಸ್ಟ್ ಕೋರ್ಸ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಕಂಟಿನ್ಯೂ ಆಗಿ ಬ್ರಿಕ್ ವರ್ಕು ಮಾಡ್ಕೊಂಡು ಹೋಗಬೇಕು. ಸೊ ಬ್ರಿಕ್ ವರ್ಕು ಯಾವ ಥರ ಮಾಡಬೇಕು ಅಂತ ನೀವು ಇಲ್ಲಿ ನೋಡಬಹುದು. ದಾರ ಕಟ್ಕೊಳ್ಳಿ ನೀಟು ಎಂಡ್ ಟು ಎಂಡು. ಅದಾದಮೇಲೆ ಅದೇ ಲೈನಿಗೆ ನೀವು ಇಟ್ಟಿಗೆಯನ್ನು ಜೋಡಿಸಿ ಆವಾಗ ಮಡ್ಡಿಯನ್ನು ಈ ಥರ ನಾವು ಫಿಲ್ಲಿಂಗ್ ಮಾಡ್ಕೊಂಡು ಹೋಗಬೇಕು. ಕೆಲಸ ನೀಟಾಗುತ್ತೆ. ಈ ಥರ ಮಡ್ಡಿ ಐತಲ್ಲ, ನೀವು ಔಟ್ಸೈಡು ಐತಲ್ಲ ಪ್ಲಾಸ್ಟಿಕ್ ಮಾಡ್ಕೊಳ್ಳಿ. ಇದು ರಫ್ ಆಗಿ ಜಾಯಿಂಟ್ಸನ್ನು ಏನೇನಿರುತ್ತೆ ಎಲ್ಲ ಫಿಲ್ ಮಾಡ್ಕೋಬೇಕು. ಇದೆಲ್ಲ ಜಾಯಿಂಟ್ಸ್ ಫಿಲ್ ಆದಮೇಲೆ ನಿಮಗೆ ನಾವು ಗ್ರೂ ಕಟಿಂಗ್ ಮಾಡಬೇಕು. ಇದ್ರಾಗೇ ಇದು ಯಾಕೆ ಮಾಡ್ತೀವಿ ಅಂದರೆ ಗ್ರೂ ಕಟಿಂಗು. ಸೊ ನೀವು ನೆಕ್ಸ್ಟ್ ಪ್ಲಾಸ್ಟ್ರಿಂಗ್ ಮಾಡಿರ್ತೀರಲ್ಲ ಆ ಪ್ಲಾಸ್ಟ್ರ್ ಅದು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ನೋಡಿ ಈ ಥರ ಗ್ರೂ ಕಟಿಂಗ್ ಮಾಡಬೇಕು. ಇದ್ರಾಗೇ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಪ್ಲಾಸ್ಟ್ರಿಂಗ್ ಐತಲ್ಲ ಚೆನ್ನಾಗಿ ಹಿಡಿಯುತ್ತೆ ಔಟ್ಸೈಡು. ನೀವು ನೆಕ್ಸ್ಟ್ ಕಂಪ್ಲೀಟಾಗಿ ಪ್ಲಾಸ್ಟಿಂಗ್ ಮಾಡೋ ಟೈಮ್ನಾಗೆ. ಈಗ ನಮ್ಮದು ಆಲ್ಮೋಸ್ಟು 3 ಫೀಟು ಬ್ರಿಕ್ ವರ್ಕ್ ಆಗಿದೆ. ಇದಾದಮೇಲೆ ನಾವು ಎಲ್ಲೆಲ್ಲಿ ವಿಂಡೋ ಡೈಮೆನ್ಷನ್ನು ಏನೇನಿರುತ್ತೆ ಅದು ಈಗ ಬಿಡಬೇಕಾಗುತ್ತೆ ಸೈಟಲ್ಲಿ. 3 ಫೀಟ್ ಆದಮೇಲೆ 3 ಫೀಟ್ ಆದಮೇಲೆ ನೀವು ಸಿಲ್ ಕಾಂಕ್ರೀಟ್ ಹಾಕಬೇಕು. ಒಂದು 2 ಇಂಚು ಥಿಕ್ನೆಸ್ ಇರುತ್ತೆ ಮಿನಿಮಮ್ಮು DPC. ವಿಂಡೋ ಮಾರ್ಕಿಂಗ್ ಮಾಡ್ಕೊಳ್ಳಿ ಈಗಲೇ ಎಲ್ಲೆಲ್ಲಿ ವಿಂಡೋ ಬರುತ್ತೆ ಅಂತ. ಆ್ಯಸ್ ಪರ್ ದ ಡಿಸೈನ್ ನೀವು ವಿಂಡೋವನ್ನು ಸೆಟಪ್ ಮಾಡ್ಕೊಳ್ಳಿ. ನೋಡಿ ವಿಂಡೋ ಬಿಟ್ಟಿದ್ದೀವಿ. ವಿಂಡೋ ಬಿಟ್ಟು ವೆಂಟಿಲೇಟರ್ ಬಿಟ್ಟು ನೀವು 7 ಅಡಿ ತನಕ ಕಂಟಿನ್ಯೂ ಆಗಿ ಬ್ರಿಕ್ ವರ್ಕ್ ಮಾಡ್ಕೊಳ್ಳಿ. ಪ್ರಾಪರ್ ಕ್ಯೂರಿಂಗ್ ಮಾಡ್ತಾನೇ ಇರಬೇಕು. ಡೈಲಿ 3 ಟೈಮ್ಸು ಮಿನಿಮಮ್. 7 ಫೀಟ್ ತನಕ ಬ್ರಿಕ್ ವರ್ಕು ಕಂಟಿನ್ಯೂ ಮಾಡ್ಕೊಳ್ಳಿ. ಬ್ರಿಕ್ ವರ್ಕು ಯಾವಾಗಲೂ 4 ಫೀಟ್ಗಿಂತ ಜಾಸ್ತಿ ಮಾಡಬಾರ್ದು ಒಂದು ದಿನಕ್ಕೆ ಹೈಟು. ಬ್ರಿಕ್ಕನ್ನು ಯಾವಾಗಲೂ ನೆನೆದು ಯೂಸ್ ಮಾಡಿ, ಅಂದರೆ ವೆಟ್ ಮಾಡಿ, ಅದಕ್ಕೆ ಹಸಿ ಇರಲಿ. ಡಸ್ಟ್ ಗಿಸ್ಟ್ ಎಲ್ಲ ಕ್ಲೀನ್ ಮಾಡಿ ಬ್ರಿಕ್ಕಿಗೆ. ಸಿಮೆಂಟು 1:5 ರೇಷಿಯೋಲ್ಲಿ ಮಿಕ್ಸ್ ಮಾಡಬಹುದು ಬ್ರಿಕ್ ವರ್ಕಿಗೆ. ಅಂದರೆ 1 ಸಿಮೆಂಟು 5 ಪಾರ್ಟ್ ನಿಮಗೆ ಸ್ಯಾಂಡು ಆರ್ ಎಮ್ ಸ್ಯಾಂಡ್ ಇರುತ್ತೆ. ನೋಡಿ ಈ ಥರ ನಿಮಗೆ 7 ಫೀಟ್ ತನಕ ಬ್ರಿಕ್ ವರ್ಕು ಆಗ್ತಾಯಿದೆ.
ಕಾಲಮ್ ನೀವು ಕ್ಯಾಸ್ಟಿಂಗು 7 ಫೀಟ್ ತನಕ ಮಾಡ್ಕೋಬೇಕು. ಯಾಕಂದರೆ ಲಿಂಟೆಲ್ ಕಾಂಕ್ರೀಟ್ ಬರುತ್ತೆ, ಶೆಲ್ಫು, ಲಿಂಟೆಲ್ಸು, ಅಟ್ಟ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆ ತಕ್ಕಂತೆ ನಾವು ಹೋಯ್ತಲ್ಲ, ಅದಕ್ಕೆ 7 ಫೀಟ್ ತನಕ ಕಾಲಮನ್ನು ಕ್ಯಾಸ್ಟಿಂಗ್ ಮಾಡ್ಕೊಳ್ಳಿ. ಅದಕ್ಕಿಂತ ಅಬೌವ್ ಮಾಡೋಕ್ಕೆ ಹೋಗಬೇಡಿ. ಸೆವೆನ್ ಫೀಟ್ ಬ್ರಿಕ್ ವರ್ಕ್ ಆದಮೇಲೆ ನೀವು ಸ್ಟೇರ್ ಕೇಸನ್ನು ಹಾಕ್ಕೋಬಹುದು ಔಟ್ಸೈಡಿಂದು. ಸ್ಟೇರ್ ಕೇಸಿಗೆ ನೀವು ರಿನ್ಫೋರ್ಸ್ಮೆಂಟು ಮೇನ್ ಬಾರ್ಸು ಇದೆಲ್ಲ 12 mm ಕೊಡಿ, ಡಿಸ್ಟ್ರಿಬ್ಯೂಷನ್ ಬಾರು 10 mm ಕೊಡ್ಬೋದು. 7 ಫೀಟ್ ಆದಮೇಲೆ ಒಂದು 2 days ಐತಲ್ಲ, ನೀವು ಒಳ್ಳೆ ಕ್ಯೂರಿಂಗ್ ಮಾಡಿ, ಅದಾದಮೇಲೆ ನೀವು ಸೆಂಟ್ರಿಂಗ್ ಸ್ಟಾರ್ಟ್ ಮಾಡಿ. ಲಿಂಟೆಲ್ಲು, ಅಟ್ಟ, ಶೆಲ್ಫಿಗೆ ಶೆಲ್ಫು ಎಲ್ಲೆಲ್ಲಿ ಬೇಕು ಕ್ಲೈಂಟು ಮತ್ತು ಇಂಜಿನಿಯರ್ ಜೊತೆಗೆ ಡಿಸ್ಕಸ್ ಮಾಡಿ ನೀವು ಶೆಲ್ಫನ್ನು ಕೊಡಿ. ಸ್ಟೇರ್ ಕೇಸ್ ಕಾಂಕ್ರೀಟ್ ಹಾಕಿದ್ದೀವಿ. ಸ್ಟೇರ್ ಕೇಸು ಯಾವಾಗಲೂ ಆಡ್ ನಂಬರಲ್ಲಿರಬೇಕು, ಅಂದರೆ ಕೊರಿ ಇರಬೇಕು. 19, 21, 23 ಈ ಥರ ನೀವು ಸ್ಟೆಪ್ಸ್ ಕೊಡಬಹುದು. ಈಕ್ವಲ್ ಕೊಡೋಕ್ಕೆ ಹೋಗಬೇಡಿ. 7 ಫೀಟ್ ಆದಮೇಲೆ ನಿಮಗೆ ಬ್ರಿಕ್ ವರ್ಕು, ಅಟ್ಟ, ಶೆಲ್ಫು ಮತ್ತು ಲಿಂಟೆಲಿಗೆ ಸೆಂಟ್ರಿಂಗ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾವು ಮಣ್ಣು ಸೆಂಟ್ರಿಂಗ್ ಮಾಡ್ತಾಯಿದ್ದೀವಿ, ಅಂದರೆ ಸಾಯಿಲ್ ಸೆಂಟ್ರಿಂಗ್ ಮಾಡ್ತಾಯಿದ್ದೀವಿ. ನೀವು ಮಾಡಿದರೆ ಪ್ಲೇಟ್ ಸೆಂಟ್ರಿಂಗು, ಶೀಟ್ ಸೆಂಟ್ರಿಂಗು ಕೊಡ್ಬೋದು. ನಮ್ಮಲ್ಲಿ ಫೌಂಡೇಶನಿಗೆ ತರಿಸಿದ್ದು ಗ್ರಾವೆಲ್ ಇತ್ತು, ಮೋರಮ್ ಇತ್ತು, ಅದಕ್ಕೆ ನಾವು ಅದೇ ಐತಲ್ಲ ಇಲ್ಲಿ ಮಣ್ಣು ಸೆಂಟ್ರಿಂಗ್ ಮಾಡ್ತಾಯಿದ್ದೀವಿ. ಮಣ್ಣು ಸೆಂಟ್ರಿಂಗ್ ಆದಮೇಲೆ ರಿನ್ಫೋರ್ಸ್ಮೆಂಟ್ ಮಾಡಬೇಕು. ನೋಡಿ, ರಿನ್ಫೋರ್ಸ್ಮೆಂಟು ಲಿಂಟೆಲಿಗೆ 10 mm 4 rods ಕೊಡ್ಬೋದು. ಆಮೇಲೆ ಸ್ಟಿರಪ್ಸು 8 mm ಇಂದು. ಮಣ್ಣು ಸೆಂಟ್ರಿಂಗಿಗೆ ಮಡ್ಡಿ ಎಳ್ಕೊಂಡ್ಮೇಲೆ ನೀವು ಅದಕ್ಕೆ ಆಯಿಲು ಇಲ್ಲಾಂದರೆ ಗೊಬ್ಬರ ಆಯ್ತಲ್ಲ ಮೇಲೆ ಎಳ್ಕೋಬೇಕು. ಯಾಕಂದರೆ ಸೆಂಟ್ರಿಂಗು ಬೇಗ ರಿಮೂವ್ ಆಗುತ್ತೆ, ಈಸಿಲಿ ರಿಮೂವ್ ಆಗೋದು. ಅಟ್ಟ ಎಲ್ಲಿ ಬರುತ್ತೆ, ಶೆಲ್ಫ್ ಎಲ್ಲಿ ಬರುತ್ತೆ ಅದನ್ನು ನೀಟಾಗಿ ನೀವು ಸೆಂಟ್ರಿಂಗ್ ಮಾಡಿಕೊಂಡು ಕಾಂಕ್ರೀಟ್ ಹಾಕ್ಕೋಬೇಕು. ಕಾಂಕ್ರೀಟ್ ಥಿಕ್ನೆಸ್ಸು ಮಿನಿಮಮ್ 3 inches ಇರಬೇಕು. ವಾಲನ್ನು ಕಾಂಕ್ರೀಟು ಮತ್ತು ಕಾಲಮ್ಮು ಒಳ್ಳೆ ಕ್ಯೂರಿಂಗ್ ಮಾಡ್ಕೊಳ್ಳಿ. ಸ್ಟೇರ್ ಕೇಸು ಒಳ್ಳೆ ಕ್ಯೂರಿಂಗ್ ಮಾಡಬೇಕು. ಟೆಂಪ್ರೇಚರ್ ಹೈ ಇದ್ದಾಗ ಡೈಲಿ 3 times ಮಿನಿಮಮ್ ನೀವು ಕ್ಯೂರಿಂಗ್ ಮಾಡಲೇಬೇಕು. ಜನರಲಿ PPC ಸಿಮೆಂಟೇ ಯೂಸ್ ಮಾಡಿ. ಟೆಂಪ್ರೇಚರ್ ಹಾಟ್ ಇದ್ದಾಗ ನಾರ್ಮಲ್ PPC ಸಿಮೆಂಟೇ ಯೂಸ್ ಮಾಡಿ. ಮಳೆಗಾಲದಲ್ಲಿ ನೀವು 43 ಗ್ರೇಡ್ ಅಂದರೆ ಹೈ ಸ್ಟ್ರೆಂತ್ ಕಾಂಕ್ರೀಟ್, ಬೇಗ ಸೆಟ್ ಆಗೋ ಕಾಂಕ್ರೀಟಿಗೆ ಸಿಮೆಂಟಿಗೆ ಹೋಗ್ಬೋದು. ಈಗ ನೀವು ಸೈಟಲ್ಲಿ ನೋಡಬಹುದು ಕಾಂಕ್ರೀಟ್ ಆಗಿದೆ. ಈ ಕಾಂಕ್ರೀಟನ್ನು ನಾವು ಮಿಕ್ಸ್ ಮಾಡಿರೋದು M20 ಗ್ರೇಡು, 1:1.5:3, 1 ಸಿಮೆಂಟ್, 1.5 ಸ್ಯಾಂಡ್, 3 ಅಗ್ರಿಗೇಟ್ ಅಂದರೆ 20 mm. ಜಲ್ಲಿನೂ ಅಂತೀವಿ ನಾವು ಕರ್ನಾಟಕದಲ್ಲಿ. ಅಗ್ರಿಗೇಟ್ 20 mm. ಅದಾದಮೇಲೆ ನೀವು 2 ಫೀಟು, 3 ಫೀಟು, 4 ಫೀಟು ನಿಮ್ಮದು RCC ಹೈಟ್ ಏನಿರುತ್ತೆ ಅದಕ್ಕೈತಲ್ಲ ಕಾಲಮ್ ಬಾಕ್ಸ್ ಫಿಟ್ ಮಾಡಿಕೊಂಡು ನೆಕ್ಸ್ಟು ಅಪ್ ಟು RCC ಲೆವೆಲ್ ಅಂದರೆ ಬೀಮ್ ಲೆವೆಲ್ ತನಕ ನೀವು ಕಾಲಮನ್ನು ಕ್ಯಾಸ್ಟ್ ಮಾಡಬೇಕು. ಕಾಲಮ್ ಕ್ಯಾಸ್ಟ್ ಮಾಡಿ ನೀವು ಅದಾದಮೇಲೆ ನೆಕ್ಸ್ಟು ಬ್ರಿಕ್ ವರ್ಕ್ ಮಾಡಬೇಕು ಅಪ್ ಟು ಬೀಮ್ ಲೆವೆಲ್, ನಾಟ್ RCC ಲೆವೆಲ್. ಇದು ಗಮನದಲ್ಲಿ ಇಟ್ಕೊಳ್ಳಿ. ಅಪ್ ಟು ಬೀಮ್ ಲೆವೆಲ್ ಮಾಡಬೇಕು. ಯಾಕಂದರೆ ಅಬೌವ್ ದ ವಾಲ್ ನಾವು ಒಂದು ಬೀಮ್ ಕೊಡ್ತೀವಿ, 9 ಇಂಚು, 1 ಅಡಿ, 1.5 ಅಡಿ, ಡಿಪೆಂಡ್ ಅಪಾನ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ಲೋಡ್. ಅಪ್ ಟು ಬೀಮ್ ಲೆವೆಲ್ ನಿಮ್ಮದು ಬ್ರಿಕ್ ವರ್ಕು. ಆಮೇಲೆ ಕಾಲಮ್ ಕ್ಯಾಸ್ಟ್ ಆದಮೇಲೆ ನೀವು ಅದಕ್ಕೆ RCC ಸೆಂಟ್ರಿಂಗ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಬ್ರಿಕ್ ವರ್ಕು ನಾವು ಮಾಡ್ತಾಯಿದ್ದೀವಿ ಅಬೌವ್ ದ ಲಿಂಟೆಲ್ ಲೆವೆಲ್ ನಾವು ತಗೋಬೇಕು. ಫ್ಲೋರಿಂಗಿಂದ RCC ಹೈಟು ನಾವು ಇದಕ್ಕೆ ಕೊಡ್ತಾ ಇರೋದು 11 ಅಡಿ RCCಯಿಂದ. ಫ್ಲೋರಿಂಗ್ ಟು RCC ಬಾಟಮ್ ಅಂದರೆ ಸೀಲಿಂಗ್ ಲೆವೆಲ್ಲಿಗೆ 11 ಫೀಟ್ ಇದೆ. RCC ಸೇರಿ 11.5 ಫೀಟ್ ಇರುತ್ತೆ. ನೋಡ್ಬೋದು ಬ್ರಿಕ್ ವರ್ಕ್ ಆಗಿರೋದೆ. ಸೆಂಟ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಅಟ್ಟ ಅಬೌವ್ ದ ಟಾಯ್ಲೆಟು. ಸೆಂಟ್ರಿಂಗ್ ಸ್ಟಾರ್ಟ್ ಆಗಿದೆ.
ಸೆಂಟ್ರಿಂಗು ಒಳ್ಳೆಯ ಶೀಟ್ ತೊಗೊಂಡು ಮಾಡಿ, ಹೊಸ ಶೀಟ್ ಇದ್ದರೆ ಇನ್ನೂ ಬೆಟ್ರು, ಅಂದರೆ ಒನ್ ಟೈಮ್ ಯೂಸ್ ಇದ್ರೂ ಮಾಡ್ಕೋಬಹುದು. ಲೆವೆಲ್ಲು ಕ್ಲೀನಾಗಿ ತೊಗೋಬೇಕು. ಕಂಪ್ಲೀಟ್ ಆದಮೇಲೆ ಸೆಂಟ್ರಿಂಗು ನೀಟಾಗಿ ಲೆವೆಲ್ ಎತ್ಕೋಬೇಕಾಗುತ್ತೆ. ಆ ಲೆವೆಲ್ ಹೆಂಗೆ ಎತ್ತಬೇಕು, ಆಮೇಲೆ ಸ್ಲ್ಯಾಬ್ ಚೆಕ್ ಲಿಸ್ಟ್ ಹೆಂಗೆ ಮಾಡಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀವಿ. ಇದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರೋ ವೀಡಿಯೋ. ನೆಕ್ಸ್ಟು ಕಂಪ್ಲೀಟ್ ವೀಡಿಯೋ ಫ್ರಮ್ RCC ಟು ಫಿನಿಷಿಂಗ್ ತನಕನೂ ತೋರಿಸ್ತೀವಿ. ಆಮೇಲೆ RCC ಸ್ಲ್ಯಾಬ್ ಹಾಕೋಕ್ಕಿಂತ ಮುಂಚೆ ಏನೇನು ಚೆಕ್ ಮಾಡಬೇಕು, RCC ಸ್ಲ್ಯಾಬ್ ಚೆಕ್ ಲಿಸ್ಟ್ ಹೆಂಗೆ ಮಾಡ್ತಾರೆ, ಶೀಟ್ ಸೆಂಟ್ರಿಂಗನ್ನು ಲೆವೆಲ್ ಹೆಂಗೆ ತೋರಿಸ್ತಾರೆ ಎತ್ತಾರೆ ಅಂತ ಅದನ್ನು ನಾವು ತೋರಿಸ್ತೀವಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ಆಲ್ಮೋಸ್ಟ್ ನಮ್ಮದು RCC ಸೆಂಟ್ರಿಂಗು ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ಸೊ ಈಗ ಸ್ಟೀಲ್ ಬಂದಿದೆ FE 550 ಗ್ರೇಡಿಂದು. ಸೊ ಈಗ ನಾವಿಲ್ಲಿ ಸ್ಟೀಲನ್ನು ಕಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜನರಲಿ ನೀವು ಸ್ಲ್ಯಾಬಿಗೆ 10 mm 8 mm ಮೇನ್ ಬಾರ್ ಡಿಸ್ಟ್ರಿಬ್ಯೂಟರ್ ಬಾರ್ ಕೊಡ್ಬೋದು. ಆಮೇಲೆ ಬೀಮಿಗೆ 12 mm 6 ರಾಡು ಆ್ಯಂಡ್ ಇಫ್ ಹೈಟ್ ಇದ್ದರೆ ಅದಕ್ಕೆ ತಕ್ಕಂತೆ ಥಿಕ್ನೆಸ್ ಆಫ್ ದ ರಾಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟ್ರಕ್ಚರಲ್ ಇಂಜಿನಿಯರ್ ಜೊತೆ ಕನ್ಸಲ್ಟೆಂಟ್ ಮಾಡಿ ನೀವು ಐತಲ್ಲ ರಿನ್ಫೋರ್ಸ್ಮೆಂಟ್ ಡೀಟೇಲನ್ನು ತೊಗೋಬಹುದು. ನಾವಿಲ್ಲಿ ಕೊಡ್ತಾ ಇರೋದು 12 mm 6 ರಾಡ್ ಕೊಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಬೀಮ್ ಎಂಡಲ್ಲಿ ಡೆವಲಪ್ಮೆಂಟ್ ಲೆಂತ್ ಕೊಡಬೇಕಾಗುತ್ತೆ. ಎಕ್ಸ್ಟ್ರಾ ಬಾರು ಎಲ್ಲೆಲ್ಲಿ ಬರುತ್ತೆ ಅದನ್ನು ನೋಡಿಕೊಂಡು ಎಕ್ಸ್ಟ್ರಾ ಬಾರ್ ಕೊಡಬೇಕಾಗುತ್ತೆ. 1 ವೇ 2 ವೇ ಹೇಗಿರುತ್ತೆ ಅಂತಲೂ ನಾವು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀವಿ. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ನೀವು ಐತಲ್ಲ RCC ರಿನ್ಫೋರ್ಸ್ಮೆಂಟನ್ನು ಮಾಡಬೇಕಾಗುತ್ತೆ. ಸ್ಲ್ಯಾಬ್ ನೀಟಾಗಿ ಎತ್ತಬೇಕು. ನೋಡಿ ಯಾವ ಥರ ಈಗ ನೀಟಾಗಿ ನಮ್ಮದು RCC ಸೆಂಟ್ರಿಂಗು ಬಂದಿದೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ಮಾಸ್ಕಿಂಗ್ ಟೇಪು ಕಂಪ್ಲೀಟಾಗಿ ಕಂಪಲ್ಸರಿ ಹಾಕಲೇಬೇಕು. ಕವರಿಂಗ್ ಬ್ಲಾಕು 20 mm ಇಂದು ಕೊಳ್ಳೇಬೇಕು. ಸೈಟ್ ಇಂಜಿನಿಯರ್ ಬಂದು ಸೈಟನ್ನು ಚೆಕ್ ಮಾಡಬೇಕು ಕ್ಲೀನಾಗಿ, ಯಾವ ಥರ ರಿನ್ಫೋರ್ಸ್ಮೆಂಟ್ ಕಟ್ಟಿದ್ದಾರೆ, ಏನೇನು ಪ್ರಾಬ್ಲಮ್ ಆಗಿದೆ, ಚೇರ್ ಬಾರ್ ಎಲ್ಲಿ ಇಟ್ಟಿದ್ದಾರೆ ಇಲ್ಲ ಅಂತ ನೋಡಿಕೊಂಡು ಆಮೇಲೆ RCCಯನ್ನು ಕ್ಯಾಸ್ಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಎಲೆಕ್ಟ್ರಿಕಲ್ ವರ್ಕು ಮಾಡ್ಕೋಬೇಕು, ಎಲೆಕ್ಟ್ರಿಕಲ್ ಕಂಡ್ಯೂಟ್ಸು. ಸೊ ಈಗ M20 ಗ್ರೇಡ್ ಮಿಕ್ಸನ್ನು ನಾವು ಇಲ್ಲಿ ಕಾಂಕ್ರೀಟ್ ಹಾಕ್ತಾಯಿದ್ದೀವಿ PPC ಸಿಮೆಂಟ್ ಯೂಸ್ ಮಾಡಿ. ಸೊ ಇದನ್ನು ನೀವು 1:1.5:3 ಸಿಮೆಂಟು ಸ್ಯಾಂಡ್ ಅಗ್ರಿಗೇಟ್ ಯೂಸ್ ಮಾಡಬೇಕು. ಇಲ್ಲಿ ನಾವು ಮಿನಿಮಮ್ 5 ಇಂಚಸ್ ಥಿಕ್ನೆಸ್ಸನ್ನು ಯೂಸ್ ಮಾಡ್ತಾಯಿದ್ದೀವಿ. ಸ್ಲ್ಯಾಬಿಗೆ 5 ಇಂಚ್ ಇರಬೇಕು ಥಿಕ್ನೆಸ್ಸು. ಕಮರ್ಷಿಯಲಿಗೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ನೋಡಿ ಯಾವ ಥರ ನಾವು ಈಗ ಕ್ಯಾಸ್ಟ್ ಮಾಡ್ತಾಯಿದ್ದೀವಿ ಅಂತ ಕಾಂಕ್ರೀಟು. ಇದಾದಮೇಲೆ ನೀವು ನೆಕ್ಸ್ಟ್ ಐತಲ್ಲ ಥಿಕ್ನೆಸ್ ಚೆಕ್ ಮಾಡ್ತಾ ಇರೋದು ಕಾಂಕ್ರೀಟು 5 ಇಂಚ್ ಇದೆ ಇಲ್ಲ ಅಂತ. ಅದಾದಮೇಲೆ ನೀವು ನೆಕ್ಸ್ಟ್ ಡೇ ನೀವು ಈ ಥರ ಗನ್ನಿ ಬ್ಯಾಗ್ಸ್ ಇಟ್ಕೊಂಡು ಇಂಥ ಗೋಣಿ ಚೀಲ ಇಟ್ಕೊಂಡು ಕ್ಯೂರಿಂಗ್ ಮಾಡ್ಬೋದು, ಇಲ್ಲಾಂದರೆ ಪಾಂಡ್ ಕ್ಯೂರಿಂಗು ಮಾಡ್ಬೋದು. ಎಷ್ಟು ಟೈಪ್ಸ್ ಇರುತ್ತೆ ಅಂತ ಅದನ್ನು ನಿಮಗೆ ಕ್ಯೂರಿಂಗ್ ಟೈಪು ತೋರಿಸ್ತೀವಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲನ್ನು ಬೆಳೆಸಿ. ಥ್ಯಾಂಕ್ ಯು.